ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವೆಯ್ಟ್ ಲಾಸ್ ಜ್ಯೂಸ್ ಬಂದುಬಿಟ್ಟು ಸೇಬು ಮತ್ತು ಸೌತೆಕಾಯಿ ಮತ್ತು ಕ್ಯಾಬೇಜ್ ಅಂದರೆ ಎಲೆಕೋಸನ್ನ ಬಳಸ್ಕೊಂಡು ಒಂದು ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ಳೋಣ ಅಂತ. ಇನ್ನು ಇದಕ್ಕೆ ಸೇಬು ಮತ್ತು ಸೌತೆಕಾಯಿನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕ್ಯಾಬೇಜ್ ಎಲೆಕೋಸನ್ನ ನೀಟಾಗಿ ಉಪ್ಪು ಹಾಕಿ ನೀರಲ್ಲಿ ಸ್ವಲ್ಪ ಒಂದು 5 ನಿಮಿಷ ನೆನೆ ಹಾಕಿ ನಾವು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡಿ ಎಲ್ಲನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಇವತ್ತು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಏಕೆಂದರೆ 2 ಗ್ಲಾಸ್ ಮಾಡ್ಕೊಳ್ಳೋಣ ಅಂತ. ನನ್ನ ಹಸ್ಬೆಂಡು ಕುಡಿತೀನಿ ಅಂತ ಹೇಳಿದ್ರು, ಹಾಗಾಗಿ ಒಂದು 2 ಗ್ಲಾಸ್ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಸೌತೆಕಾಯಿ ಆ್ಯಪಲ್ ಅದನ್ನೆಲ್ಲ ಜಾಸ್ತಿನೇ ತೊಗೊಂಡಿದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನ ತೊಗೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಇದು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಮತ್ತು ಒಂದು ಹೆಲ್ದಿಯಾಗಿರೋವಂಥ ಒಂದು ಡಿಟಾಕ್ಸ್ ಡ್ರಿಂಕ್ ರೆಡಿನೇ ಆಗೋಗ್ಬಿಡುತ್ತೆ. ನನ್ನ ಹಸ್ಬೆಂಡು ಸಹ ಇದನ್ನು ಇವತ್ತು ಇಷ್ಟಪಟ್ಟೇ ಕುಡಿದ್ರು. ಅವರು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ, ಹಾಗಾಗಿ ಇವತ್ತು ಒಂದು ಫ್ರೂಟ್ ಮತ್ತು ವೆಜಿಟೇಬಲ್ನ ಯೂಸ್ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದು. ಇನ್ನು ಇವತ್ತು ತಿಂಡಿಗೆ ಸೋಯಾ ಮಟರ್ ಮೆಂತ್ಯ ಪಲಾವ್ ಮಾಡೋಣ ಅಂತ, ಹಾಗಾಗಿ ಇದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನೊಂದು ಕುಕ್ಕರ್ಗೆ ತುಪ್ಪನ ಹಾಕಿಬಿಟ್ಟು ಅದಕ್ಕೆ ಏನು ಮಸಾಲೆ ಐಟಮ್ಸ್ ಎಲ್ಲ ಹಾಕಿ, ಇನ್ನು ಸಾಸಿವೆ, ಜೀರಿಗೆ, ಕರಿಬೇವು, ಇನ್ನು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಏನು ಚೆನ್ನಾಗಿ ಬೇಯೋಷ್ಟರೊಳಗೆ ಈ ಕಡೆ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅಂತ. ಇನ್ನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಈ ಕಡೆ ಏನು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಚಿಕ್ಕ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊ ಚೆನ್ನಾಗಿ ಬೇಯೋದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕಿ, ಇದರಿಂದ ಸ್ವಲ್ಪ ಪಲಾವ್ ಸಹ ಕಲರ್ ಬರುತ್ತೆ, ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಇದು ಅರಿಶಿನ ಅಂದರೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಬೆಂದಮೇಲೆ ನಾವು ಏನು ರುಬ್ಕೊಂಡಿದ್ವಲ್ವ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಮತ್ತು ಪುದೀನ ಹಾಕೋದ್ರಿಂದ ಈ ಥರ ಪಲಾವ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಫಂಕ್ಷನಲ್ಲಿ ಯಾವುದಾದ್ರೂ ಪ್ರೋಗ್ರಾಮಲ್ಲಿ ಏನು ಪಲಾವ್ ತಿಂತೀವಲ್ವ ಅದೇ ಥರ ಸೇಮ್ ಟೇಸ್ಟ್ ಇರುತ್ತೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇನ್ನು ಅದು ಹಸಿ ಸ್ಮೆಲ್ಲೆಲ್ಲ ಏನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಕ್ಕೆ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಟಿರೋಂತಹ ಮೆಂತ್ಯ ಸೊಪ್ಪು ಮತ್ತು ಸ್ವಲ್ಪ ಬಟಾಣಿ ಕಾಳು, ನಾನು ರಾತ್ರಿನೇ ನೆನೆಸಿ ಎತ್ತಿಟ್ಕೊಂಡಿದ್ದೆ, ಅದು ಬಟಾಣಿ ಕಾಳು. ಇನ್ನು ಈ ಕಡೆ ಸೋಯಾಬೀನ್ ಅದನ್ನೊಂದು 10 ನಿಮಿಷ ಬಿಸಿ ನೀರಲ್ಲಿ ಎತ್ತಿಟ್ಕೊಂಡು ಅದನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಮಗೆ ಯಾವುದಾದ್ರೂ ಅಂದರೆ ತರಕಾರಿ ಬೇಕಾದರೆ ಯೂಸ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ತರಕಾರಿ ಎಲ್ಲ ಇಷ್ಟ ಆಗುತ್ತೆ, ಹಾಗಾಗಿ ಅದಕ್ಕೆ ಸ್ವಲ್ಪ ತರಕಾರಿನ ಸೇರಿಸ್ಕೊಂಡು ಇನ್ನು ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನೀರನ್ನು ಅಷ್ಟೇ, ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅದರ 2ರಷ್ಟು ನೀರನ್ನು ಫಸ್ಟೇ ಬಿಸಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಸ್ವಲ್ಪ ಪಲಾವ್ ಬೇಗ ಆಗಬೇಕಲ್ವ, ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ, ಹಾಗಾಗಿ ಅದು ಬಿಸಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬಂದಮೇಲೆ ಅದು ಉಪ್ಪು ಟೇಸ್ಟ್ ಎಲ್ಲ ನೋಡಿಕೊಂಡು ಸ್ವಲ್ಪ ಕೊತ್ತಂಬರಿನ ಹಾಕಿ 2 ವಿಷಲ್ನ ಹಾಕಿಸ್ಕೊಂಡೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ಪಲಾವ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ತಿಂಡಿ ಎಲ್ಲ ಅಂದರೆ ಪಲಾವ್ನ ರೆಡಿ ಮಾಡೋದಕ್ಕೆ ಇಟ್ಬಿಟ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇವರೇನೋ ಹೊರಗಡೆ ಕೆಲಸ ಮಾಡ್ತಾಯಿದ್ರು. ಇನ್ನು ತಿಂಡಿ ಆಗಿರಲಿಲ್ಲ, ತಿಂಡಿ ರೆಡಿ ಮಾಡಿಕೊಂಡು ಮಗನ ಸ್ಕೂಲಿಗೆ ಕಳಿಸಿ ಅಲ್ಲೇ ನಾನು ನೋಡೋಣ ಅಂತ ಹೋದೆ. ಅವರು ಸ್ವಲ್ಪ ಗಾಳಿ ಚೆನ್ನಾಗಿದೆ, ಭತ್ತ ಎಲ್ಲ ಸ್ವಲ್ಪ ಏನು ಗಲೀಜಾಗಿದೆ ಅಂದರೆ ತುಂಬ ಧೂಳೆಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತೀನಿ. ಗಾಳಿ ಚೆನ್ನಾಗಿ ಬರ್ತಿದ್ವಾಗಲೇ ಮತ್ತು ಹಗಲು ಅಂದರೆ ಡೇ ಟೈಮಲ್ಲಿ ಫುಲ್ ಬಿಸಿಲಿರುತ್ತಲ್ವ, ಹಾಗಾಗಿ ಆಗಲ್ಲ ಅಂತ ಹೇಳಿ ತೂರ್ತಾಯಿದ್ರು. ಹಾಗಾಗಿ ಅವರೇ ಭತ್ತನ ತೊಗೊಂಡು ಬಂದು ಅವರೇ ತೂರ್ತಾಯಿದ್ರು. ಹಾಗಾಗಿ ಗಾಳಿ ಅವ್ರು ಭತ್ತ ತೊಗೊಂಬರೋಷ್ಟರಲ್ಲೇ ಗಾಳಿ ಹೋಗಿಬಿಡ್ತಾಯಿತ್ತು. ಹಾಗಾಗಿ ನಾನೇ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ನಾನೊಂದು ಮರದಲ್ಲಿ ಭತ್ತನ ತೊಗೊಂಡು ಬಂದು ಅವ್ರಿಗೆ ಕೊಡ್ತಾಯಿದ್ದೆ. ಅವರು ಗಾಳಿ ಬಂದಾಗ ತೂರ್ತಾಯಿದ್ರು. ಒಂದೊಂದು ಸಲ ಗಾಳಿನೇ ಬರ್ತಾಯಿರಲಿಲ್ಲ, ಅಲ್ಲೇ ಸುತ್ಕೊಬಿಡ್ತಾಯಿತ್ತು. ಹಂಗೆ ಸುತ್ತಿ ಅಲ್ಲೇ ಧೂಳೆಲ್ಲ ಅಲ್ಲೇ ಬೀಳ್ತಾಯಿತ್ತು. ಹಾಗಾಗಿ ಇವರಂತೂ ಅದಂತೂ ತೂರಬೇಕಾದ್ರೆ ತುಂಬ ಹಿಂಸೆ ಆಗ್ಬಿಡ್ತು. ಅದನ್ನೇ ಹೇಳ್ತಾಯಿದ್ರು, ಒಂದೊಂದು ಸಲ ಗಾಳಿ ಬಂದುಬಿಟ್ರೆ ಅದು ತೂರೋದು ಕೆಲಸನೇ ಅಲ್ಲ, ಆದರೆ ಅದು ಗಾಳಿ ಇಲ್ಲ ಅಂದ್ಬಿಟ್ರೆ ಅದು ಅಲ್ಲೇ ಬೀಳ್ಬಿಡುತ್ತೆ, ಕಸನೂ ಮತ್ತು ಚೆನ್ನಾಗಿರೋ ಭತ್ತದ ಮೇಲೇ ಬೀಳುತ್ತೆ. ಹಾಗಾಗಿ ಸ್ವಲ್ಪ ಗಾಳಿ ನೋಡಿಕೊಂಡು ತೂರಬೇಕು ಅಂತ ಹೇಳ್ತಿದ್ರು. ಇನ್ನು ನನಗಂತೂ ಇವೆಲ್ಲ ಬರೋದೇ ಇಲ್ಲ,
ಅವರೆಲ್ಲ ಇದರಲ್ಲಿ ಎಕ್ಸ್ಪರ್ಟು. ಬಟ್ ನನಗೆ ನಿಜವಾಗ್ಲೂ ನಾನು ಒಂದು ಮರನೂ ನನಗೆ ತುರೋದಕ್ಕೆ ಬರಲ್ಲ. ಹಾಗಾಗಿ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಷ್ಟು ಬಿಟ್ಟರೆ. ನನಗೆ ಒಂದು ಸಲ ಟ್ರೈ ಮಾಡಿದ್ದೀನಿ, ಬಟ್ ಅದು ಆಗೋದೇ ಇಲ್ಲ. ನನಗೆ ಹೆಂಗಾಗುತ್ತೆ ಅಂದರೆ ಭತ್ತ ಇದು ಎಲ್ಲ ಒಂದೇ ಸಲ ಕೆಳಗಡೆ ಒಂದೇ ಸಲ ಹಾಕ್ಬಿಡ್ತೀನಿ. ಅದು ಸ್ವಲ್ಪ ಸ್ವಲ್ಪನೇ ಹಾಕಬೇಕು. ಅದಿನ್ನು ಗಾಳೀಲಿ ಧೂಳು ಮತ್ತು ಅಂದರೆ ಹೊಟ್ಟು ಅದೆಲ್ಲ ಹೋಗ್ಬಿಡ್ಬೇಕು. ನನಗೆ ಆ ಥರ ಮಾಡೋದಕ್ಕೆ ಬರೋದೇ ಇಲ್ಲ. ಹಾಗಾಗಿ ಜಸ್ಟ್ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ ಅವರಿಗೆ. ಇನ್ನು ಎಲ್ಲ ಪೂರ್ತಿ ಭತ್ತನ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಷ್ಟೊತ್ತಿಗೆಲ್ಲ ಅವ್ರಿಗೂ ಹೊಟ್ಟೆ ಹಸಿತಾ ಇದೆ ಅಂತ ಹೇಳಿದ್ರು. ಡೈಲಿ ಬೇಗ ತಿಂಡಿ ಮಾಡ್ತಾರಲ್ವ, ಹಾಗಾಗಿ ಬೇಗ ಹೊಟ್ಟೆ ಹಸಿತಾ ಇದೆ, ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನಾನು ಸ್ವಲ್ಪ ಭತ್ತ ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿದ್ದು ಕೆಳಗಡೆ. ಪಾರಿವಾಳಗಳು ಬಂದೆ. ಅಂತ ಇತ್ತು. ಎಷ್ಟು ದೊಡ್ಡವಾಗಿದೆ ನೋಡಿ. ಈಗಲೂ ಕಿಯೋ ಕಿಯೋ ಅಂತ ಹೇಳೋದು. ಅದು ದೊಡ್ಡವಾಗಿದೆ ತಾನೆ. ಅಪ್ಪಾಜಿ ನೋಡಲಿ, ಅಪ್ಪಾಜಿ ಅಪ್ಪ ಹಿಡ್ಕ ಬಿಸಿಲಿಗೆ. ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತ ಆಡ್ತಾವ ಇವರು, ಹಂಗಾಡಿಸ್ಕೊಂತವಲ್ಲ. ಈಗ ಅಂದರೆ ಪಾರಿವಾಳಗಳನ್ನೆಲ್ಲ ಸ್ವಲ್ಪ ಹೊರಗಡೆ ಬಿಟ್ಬಿಟ್ಟು ಅದು ಗೂಡನ್ನ ಕ್ಲೀನ್ ಮಾಡೋಣ ಅಂತ ಬಂದ್ವಿ. ಗೂಡಂತೂ ತುಂಬ ಗಲೀಜಾಗಿ ಹೋಗ್ಬಿಟ್ಟಿತ್ತು. ಅದು ಹಾಗಾಗಿ ಅದು ಎಲ್ಲ ಕ್ಲೀನ್ ಮಾಡಿಬಿಡೋಣ ಫಸ್ಟು, ಆಮೇಲೆ ಪಾರಿವಾಳಗಳನ್ನ ಅದರೊಳಗಡೆ ಬಿಡೋಣ ಅಂತ. ಇನ್ನು ಸ್ವಲ್ಪ ಬಿಸಿಲಿಗೆಲ್ಲ ಇಟ್ವಿ. ತುಂಬ ಟೈಮ್ ಆಗಿತ್ತು ಹೊರಗಡೆ ಬಿಟ್ಟು. ಅವು ಬಿಸಿಲು ಅಲ್ಲಿ ಬರೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಪಾರಿವಾಳನ ಅದು ಗೂಡಲ್ಲೇ ಕೂಡು ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದು ಗೂಡನ್ನ. ಇನ್ನು ಸಖತ್ತಂದರೆ ತುಂಬ ಧೂಳು, ಎಷ್ಟು ಧೂಳಿತ್ತು ಅಂದರೆ ನನಗಂತೂ ಅಲ್ಲೇ ಥರ ಡಸ್ಟ್ ಅಲರ್ಜಿ ಥರ ಆಗೋಗ್ಬಿಡ್ತು, ಅಷ್ಟು ಧೂಳಿತ್ತು. ಇವು ನೋಡಿ ಅಪ್ಪನ ಹತ್ರ ಬಂದು ಯಾವ ಥರ ಫುಡ್ ಕೇಳ್ತಿದ್ದಾವೆ ಅಂತ. ಅಂದರೆ ಆ ಥರ ಹತ್ರ ಬಂದುಬಿಟ್ಟು ಆ ಥರ ಸೌಂಡ್ ಮಾಡಿದ್ರೆ, ಅಂದರೆ ಆ ಥರ ಕೂಗಿದ್ರೆ ಫುಡ್ ಬೇಕು ಅಂತ, ಹೊಟ್ಟೆ ಹಸಿತಿದೆ ಅಂತ ಅರ್ಥ ಅಂತೆ. ಅದು ಇವಾಗ ತಿಂತಾ ಇತ್ತು. ನಾನು ವೀಡಿಯೋ ಮಾಡೋಕ್ಕೆ ಬಂದ ತಕ್ಷಣ ಆ ಕಡೆ ಗಾಬರಿಯಾಗಿ ಹೋಯಿತು. ಅದು ಈಗನೂ ಸಹ ಬಾಯಿಂದನೇ ಕೊಡೋದು ಅದಕ್ಕೆ ಫುಡ್ನ. ಅಂದರೆ ಅವಾಗ ಫುಲ್ ತೆಳ್ಳಗೆ ಮಾಡಿಕೊಂಡು ಫುಲ್ ನೈಸ್ ಆಗಿರ್ತಿತ್ತು. ಬಟ್ ಇವಾಗ ಕಾಳನ್ನೇ ಬಾಯಿಂದ ಕೊಡುತ್ತೆ. ಅದು ನಾವು ಬಂದರೆ ಸ್ವಲ್ಪ ದೂರ ಹೋಗುತ್ತೆ ಎದುರುಕೊಂಡು. ಇಲ್ಲ ಅಂದರೆ ನಾವೇನಾದರೂ ಸ್ವಲ್ಪ ನಿಧಾನಕ್ಕೆ ಬಂದು ಸೌಂಡ್ ಮಾಡದೆ ಕೊಡ್ತಾಯಿದ್ರೆ ನೋಡ್ಬೋದು ಯಾವ ಥರ ಫುಡ್ ಕೊಡುತ್ತೆ ಅಂತ. ನೋಡಿ ಇವಾಗ ಎದ್ರುಕೊಂಡು ಹೋಗ್ತಾ ಇದೆ. ಎಲ್ಲ ಕ್ಲೀನ್ ಆಯಿತು. ಇವಾಗ ಭತ್ತದ ಹೂವಿನ ಹಾಕ್ತಾ ಇದ್ದಾರೆ. ಅಲ್ಲಿ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಅದು ಸ್ವಲ್ಪ ನೀರನ್ನ ಚಿಮ್ಮಿಸ್ಬಿಟ್ಟು ಅದು ಭತ್ತದ ಹೂವಿನ ಹಾಕ್ತಾ ಇದ್ದಾರೆ. ಸ್ವಲ್ಪ ಧೂಳು ಕಡಿಮೆ ಆಗುತ್ತೆ ಅಂತ ಹೇಳಿ. ಆ ಥರ ಭತ್ತದ ಅಂದರೆ ಅದೇನು ಭತ್ತದ್ದು ಸಿಪ್ಪೆ ಇರುತ್ತಲ್ವ, ಅದನ್ನ ಹಾಕೋದ್ರಿಂದ ಸ್ವಲ್ಪ ಹೀಟ್ ಆಗುತ್ತೆ. ಅದು ಪಾರಿವಾಳಗಳಿಗೆ ತುಂಬ ಖುಷಿಯಾಗುತ್ತೆ ಅಂತ. ಅಯ್ಯೋ, ಮೊಬೈಲ್ ತಗೊಂಡು ಬಂದ ತಕ್ಷಣ ಹೋಗುತ್ತೆ. ಒಳ್ಳೆ ಜಗಳ ಮಾಡೋ ಥರನೇ ಕಾಣಿಸ್ತಿರೋದು. ನೋಡಿಲಿ ಬಾಯಿ ಕಚ್ಕೊಬಿಟ್ಟು ಬಿಡ್ತಿಲ್ಲ. ದೂರದಿಂದ ನೋಡಿದ್ರೆ ಕಾಣಿಸುತ್ತೆ ನೋಡು. ಕಿತ್ಕಂತವೆ. ಅವೇ ತಿನ್ನಂಗೆ ಆಗ್ಬಿಟ್ರೆ ಬೆಸ್ಟು. ಅದ್ರದ್ದು ಒಳ್ಳೆ ಈ ಹದ್ದು ರೆಕ್ಕೆ ಬಡ್ದಂಗೆ ಆಗ್ತೈತೆ. ಪಾಪ ಹೊಟ್ಟೆ ಹಸ್ತಿರ್ಬೇಕು, ನೀವೇ ಕಾಳು ಕೊಡ್ಬೇಕಿತ್ತು. ಮಡಕೆ ಆದ್ರೆ ಇಷ್ಟಪಡ್ತವೆ ಮಡಕೆನ. ಅಲ್ಲ, ಪಾರಿವಾಳ ಜಾಸ್ತಿ ಮಡಕೆಲೆ ಇರೋದು. ಸರಿ, ಇವಾಗ ಓಕೆ. ಕಡಲೆ ಬೀಜ ಇದು ಹೆಸರು ಕಾಳು ಎಲ್ಲ ಹಾಕ್ತಿದ್ದೀರಲ್ಲ, ಹೇಳಿದ್ವಾ? ಮೇವು ತಿಂದ ಮೇವು ಅಲ್ಲ ಅವು ಕೂರೋ ಪ್ಲೇಸು ಅದೇ ಅಲ್ಲ, ಮಡಕೆ ಎಲ್ಲ ಪ್ಲೇಸ್. ಮಡಿಕೆ ಸಿಗ್ತವೆ ಎಲ್ಲರೂ ಕಾಡಲ್ಲಿ. ಕಡಲೆಕಾಳು ಹುಳ್ಳಿಕಾಳು ಸಿಕ್ಕೇ ಸಿಗ್ತವೆ.
ಮಡಿಕೆಯಲ್ಲಿ ಇಟ್ಕೋತೇವೆ, ನಿಮ್ಮೂರಲ್ಲಿ ಮಾತ್ರ ಅಲ್ಲಿ ಮಡಿಕೆ ಇಟ್ಟಲ್ಲ ಅಂತ ಹೇಳ್ತಾ ಎಲ್ಲ ಊರಲ್ಲೂ ಉರ್ಬಾಗ್ಲ ಮೇಲೆ ಮಡಿಕೆ ಮೇಲೆ ಮಡಿಕೆ ಇಡೋದೇ ಪಾರಿವಾಳ ಕೂರ್ಲಕ್ಕೆ ಅಂತ. ನಿಮ್ಮೂರ್ ಕಡೆ ಇರ್ತಾರೆ. ಬನ್ನಿ, ಎಲ್ಲಿ ಹಳೆ ಮನೆ ಹತ್ರ ಒಂದು ಹಿಂದೆ ಹಾಲು ಕಾಯ್ಸಕ್ಕೆ ಅಂತ ಇಟ್ಕೊಂಡಿದ್ವಿ ನೋಡಿ. ಹೊಡೆದೋಯ್ತಾ ಈತೆ ಅಂದ್ರೆ ಸ್ವಲ್ಪ ಸೀಳ್ಬಿಟ್ಟಿದೆ, ಏನಾಗುತ್ತೆ? ಅದು ಪಾರಿವಾಳ ಎಲ್ಲ ಬಿಟ್ಟು ಅಲ್ಲ. ಇವಾಗ ನಾನು ವಿಡಿಯೋ ಹಾಕಿದ್ರೆ ಎಲ್ಲರೂ ಯೋಚನೆ ಮಾಡ್ತಾರೆ ಏನಂತ, ಅಪ್ಪ ಮಾತ್ರ ಇದೆಯಲ್ಲ, ಅಮ್ಮ ಎಲ್ಲೋಯ್ತು ಅಂತ. ಅಮ್ಮ ಮೇವ್ ತರಕ್ ಹೋಗಿದೆ. ಎಲ್ಲಿ? ಇಲ್ಲೇ ಕಾಡಲ್ಲಿ ಹೋಗಿದೆ ನೋಡಿ, ಆ ಕಡೆ ತೋರ್ಸಲ್ಲ. ಇದು ನೋಡಿ ಕಾಡಿದೆಯಲ್ಲ, ಈ ಕಾಡಲ್ಲಿ ಹೋಗಿ ಮೇವನ್ನು ಹೆಕ್ಕಿ ತಂದು ಜಿಕ್ಕೊಂತ ಬರುತ್ತೆ ಮತ್ತೆ ಇಲ್ಲಿಗೆ. ಹೆಣ್ಣು ಮರಿಯಲ್ಲ, ಹೆಣ್ಣು ಪಾರಿವಾಳ. ಹೋಯ್ತು ಪಾರಿವಾಳ, ಅದು ಹೋಯ್ತು ಮರಳಿ ಅದ್ರ ಊರಿಗೆ ಹೋಯ್ತು. ಆಗ ಈ ಸಿಚುವೇಶನ್ ತಕ್ಕವಾಗಿ ಈ ಪಾರಿವಾಳ ಆಡಾಡ್ತೈತೆ ಈಗ. ಇದ್ದಂಗೆ ಎತ್ತಾಗೋದು ನನ್ನ ಹೆಂಡತಿಯು ನನ್ನ ಪರದೇಸಿ ಮಾಡಿ ಹೋದ್ಲು ನನ್ನ ಪತ್ನಿಯು ಅಂತ. ಇತ್ಲಾಗೊಂದ ಕೊಟ್ಬಿಟ್ಟು ಇತ್ಲಾಗೊಂದ ಕೊಟ್ಬಿಟ್ಟು ಅವೇ ಮಾರಿ ಮಾಡ್ಬಿಟ್ಲು ಅಂತೈತೆ ಅದು ಸಿಚುವೇಶನ್ ಅಲ್ಲಿ. ಅದು ಆ್ಯಕ್ಚುಲಿ ಪಾರಿವಾಳ ಹೋಗಿನೇ ಒಂದು 15 ದಿನ ಆಗೋಯ್ತು. ನಾನು ಯಾವತ್ತು ವಿಡಿಯೋ ಹಾಕಿದ್ನಲ್ಲ ಅವತ್ತು ತಿರ್ಗಾ ದಿನನೇ ಪಾರಿವಾಳ ಹೋಗಿದ್ದು. ಏನ್ ಮಾಡ್ತೀಯ? ಆದ್ರೂ ಪಾಪ ಅದು ಗಂಡು ಪಾರಿವಾಳ ಮರಿಗಳನ್ನ ಸಾಕೊಂಡು ಚೆನ್ನಾಗಿ ನೋಡ್ಕೊಂತೈತೆ, ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನೋಡ್ಕೊಂತೈತೆ. ಮೋಸ್ಟ್ಲಿ ಅದು ಇದ್ದಿದ್ರೂ ಇಷ್ಟು ಚೆನ್ನಾಗಿ ನೋಡ್ಕೊಂತಿತ್ತ ಇಲ್ವಾ? ಚೆನ್ನಾಗಿ ನೋಡ್ಕೊಂತೈತೆ. ಪಾರಿವಾಳಗಳು ಇವು ಹಾಡಾಡ್ತಾ ಇದಾವೆ ಏನಂತ? ತಬ್ಬಲಿಗೆ ಅಪ್ಪ ಇದನ್ನಲ್ಲ, ಅಪ್ಪ ಅಪ್ಪ ನನಗೆ ನೀನು ಬೇಕಪ್ಪ ಅಂತ. ನಡಿ ಮಗ, ಇಟ್ಟೆ ಅಲ್ವಾ ಅಲ್ಲಿಗೆ ನೋಡ. ಹೂವೇ ಒಂದೊಂದ್ಸತಿ ಮೇಯ ಇದ್ ಮಾಡ್ತವೆ. ಇವು ಮರಿಗಳು ದೊಡ್ಡವಾದ್ಮೇಲೆ ಅದಕ್ಕೆ ಹೆಣ್ಣು ಪಾರಿವಾಳ ಒಂದು ತರಬೇಕು ಅಂತ ಅನ್ಕೊಂಡಿದೀವಿ. ಆದ್ರೆ ಫಸ್ಟ್ ಮರಿಗಳು ದೊಡ್ಡವಾಗ್ಲಿ, ಸ್ವಲ್ಪ ಹಾರ ತರ ಆದ್ರೆ ಮಾಡ್ಬಿಟ್ಟು ಮಕ್ಕಳು ಮರ್ತು ಬಿಡುತ್ತೆ ಅಂತ. ಅದು ಹೌದೌದು, ಮಲತಾಯಿ ಬಂದ್ರೆ ಅದನ್ನ ಮರಿನ ದೂರ ಮಾಡ್ತದೆ ಅಂತ. ನೀನು ಹೋಗ್ಬಿಟ್ಟು ಎಲ್ಲರೂ ನೋಡಲಿ ಒಂದೊಂದು ಕೆಜಿ ಇದಾವ ಮರಿವು. ಅದೇ ಹೇಳಿಲ್ವ, ಹದ್ದು ರೆಕ್ಕೆ ಬಿಡ್ದಂಗ ಆಗುತ್ತೆ. ಎಷ್ಟು ಕ್ಯೂಟ್ ಆಗಿದಾವೆ. ಮರ ಜೋಳನು ಏನಂತ ನಮ್ಮೂರ್ ಕಡೆ ತಿಂತವಿ ಪಾರಿವಾಳವ ಅಂತ. ಏನ್ ಕುಯ್ಕೊಂಡು ಇದಕ್ಕೆ ಪಾರಿವಾಳ ಅವೇ ಬೇರೆ ಇರುತ್ತೆ, ತಿನ್ನವೇ ಅಂದ್ರೆ ಪ್ಯಾರಾಲಿಸಿಸ್ ಆಗೋರಿಗೆ. ಆಮೇಲೆ ಪಾರಿವಾಳ ಇಷ್ಟೇ ದಪ್ಪ ಇರ್ತಾವ, ಅವ್ರಲ್ಲಿ ಮಟನ್ ಇರಕ್ಕಲ್ಲ, ಮರಿದವಲ್ಲ ಅವು ಚೆನ್ನಾಗಿರ್ತವೆ ಅಂತಾನೆ. ಇಂಥ ಮರಿ ಕುಯ್ಕೆ ತಿಂತಾರ. ಅವ್ ಎತ್ ನೋಡು 1 kg ಬರುತ್ತೆ. ಅದು ಸಖತ್ ವೆಯ್ಟ್ ಐತೆ. ಅದೇ ಅದ್ ನೋಡ ಅಷ್ಟಿರಲ್ಲ. ಅದ್ರಲ್ಲಿ ಏನು ಸರ್, ಅದ್ರಲ್ಲಿ ಬರೀ ಪುಕ್ಕ ಅಷ್ಟೇ, ಇದ್ರಲ್ಲಿ ಮಟನ್ ಇರೋದು. ನಾನು ನಂಗ ನನಗೆ ಮಟನ್ ಊರಲ್ಲಿ ಇರೋದು, ಅದು ಬರೀ ಪುಕ್ಕ. ನಾನು ಪಾರಿವಾಳ ಎಲ್ಲ ತಿಂದಿಲ್ಲಪ್ಪ. ಇವು ರೆಕ್ಕೆ ಎಷ್ಟು ದಪ್ಪ ಇದಾವೆ ನೋಡಿ ಮೇವ. ಆದ್ರೂ ಹಂಗ ಆಡಸ್ಕೊಳ್ತಾವಲ್ಲ ಹಂಗೆ. ಅದು ಹಾರಕ್ಕೆ ಆರೋದು ಕಲಿತೈತೆ, ಆರೋದು ಕಾಲಿತೈತೆ, ಅದು ಕಾಲಿತೈತೆ ಅಲ್ಲ ಕಲಿತೈತೆ. ಹೌದಾ? ಮಗ ಪಾಪಗ್ ಮಾತಾಡಕ್ಕೆ ಬರಲ್ಲ. ವರಮನ್ ಅಯ್ಯೋ, ಇದು ತುಂಬಾ ಚೆನ್ನಾಗಿರೋದು. ಇದೇನಂತೈತಿ ಈಗ, ಇನ್ನು ಸ್ವಲ್ಪ ದಿನ ಹೋದ್ರೆ ಏನು ಪತಂಗವಾಗಿ ನಹಾರ ಮಲ್ಲಿನ ಇದೆಷ್ಟು ಉದ್ದ ಇದಾವೆ ರೆಕ್ಕೆ ಹಿಂಗ್ ಬಿಚ್ಚಿರಿವು ನೋಡು. ಇವು ಹಾರಿದಕ್ಕೆ ಇದಕ್ಕೆ ಹೋದ ಕಣೆ, ಜಮ್ಮು ಕಾಶ್ಮೀರಕ್ಕೆ ಹೋದ್ರು ಹೋದಿವು. ನೀವು ಡ್ಯೂಟಿ ಮಾಡ್ತಿದ್ರಲ್ಲ, ನೋಡ್ಕೊಂಬರೋಣ ಅಂತ ಹೋಗ್ತವೆ. ಇವ್ ಮನ್ಸ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಮನುಷ್ಯಗ ಅಷ್ಟೇ. ಅಯ್ಯೋ, ಅದು ರೆಕ್ಕೆ ಕಟ್ ಮಾಡಿದ್ರೇನೆ ಅಷ್ಟು ಚೆನ್ನಾಗಿ ಹೋಯ್ತು ಹಾರಿ. ದೇಶ ಭಾಷೆ ಎಲ್ಲ. ಇವು ಇಲ್ಲಿಂದ ಪಾಕಿಸ್ತಾನಕ್ಕೂ ಹೋಗ್ಬೋದು, ಎಲ್ಲಿಗಾರು ಹೋಗ್ಬೋದು. ಶ್ರೀಲಂಕಾಗ ಮಾತ್ರ ಹೋಗ್ಬೇಡಿ, ಮಧ್ಯ ಸಮುದ್ರ ಎಲ್ಲೂ ಇಳಿಯಕ್ಕಿಲ್ಲ, ಸುಸ್ತಾಗ್ಬಿಡ್ತಿದ್ದೋತೀರಿ. ಶ್ರೀಲಂಕಾ ಹತ್ರ ಐತೆ. ಅಯ್ಯೋ, ನಂಗೆ ಪಿಳ್ಳೆ ಅಂದ್ರೆ ಇಷ್ಟ. ಅದು ಪಾರಿವಾಳ, ಪಿಳ್ಳೆ ಅಲ್ಲ, ಕೋಳಿ ಪಿಳ್ಳೆ ಅಲ್ಲ ಅದು. ಕೇಳ್ಬಾರ್ದು ನಾನು. ಸಣ್ಣ ಮರಿಲಿ ಒಂಥರ ಹಿಂಗ್ ಬಂದಿದ್ ನೋಡು, ಅವು ಈಗ ಬಿದ್ದೋಗ್ತವೆ. ಈ ಸಣ್ಣ ಪುಕ್ಕ ಇದೆಯಲ್ಲ, ಇದು ಫಸ್ಟ್ ಇರ್ಲಿಲ್ಲ ಇಷ್ಟೊಂದು, ಅಲ್ಲ ಇಷ್ಟು ಜಾಸ್ತಿ ಇದ್ದು, ಈಗೆಲ್ಲ ಬಿದ್ದೋಗಿ ಅದು ಒರಿಜಿನಲ್ ಕಲರ್ ಬರ್ತಾ ಇದೆ. ಇದು ಅಮ್ಮನ ಥರ, ಇದು ಅಪ್ಪನ ಥರ, ಅದು ಅಮ್ಮನ ಥರ. ಆದ್ರೆ ಅಮ್ಮನ ಥರ ಮಾಡಬೇಡ. ನಿಜವಾಗ್ಲೂ ಮರಿ ಬಿಟ್ಟು ಹೋಗೋದು ಅಂದರೆ ಎಷ್ಟು ಬೇಜಾರಾಗುತ್ತೆ. ನನಗೆ ಮರಿ ನೋಡಿ ಬೇಜಾರಾಗ್ತಿರ್ಲಿಲ್ಲ, ನನಗೆ ಇದನ್ನ ನೋಡಿ ಬೇಜಾರಾಗ್ತಿತ್ತು.
ಬರೋದಕ್ಕೆ ಬೇಜಾರಾಗೋದು ಅದನ್ನ ನೋಡೋದಕ್ಕೇನೆ. ನೋಡು ಮಗ ಈಗ ಸರಿಯಾಗಿದೆ. ಮಕ್ಕಳು ನೋಡ್ಕೊಂಡು ಮರೀತದು. ಬೇಜಾರು ಹೋಯ್ತು ಅದಕ್ಕೆ. ಅಯ್ಯೋ ಅಯ್ಯೋ, ಈಗ ಈ ಟೈಮಲ್ಲಿ ಎಲ್ಲಿ ನೋಡು ಬೆಂಕಿ. ನೋಡು ಅಲ್ಲೊಂತ ಬೆಂಕಿ ಇತ್ತಾ? ಎಲ್ಲಿ ಬಿದ್ದಿದೆ? ಇಲ್ಲಿ. ಓ, ನೋಡಿ ಇಲ್ಲಿ ಇಲ್ಲಿ ಅವನ ಹಾಕಿದ ಮತ್ತೆ ಅಕ್ಕಿರೋದಾ ಬಿದ್ದಿರೋದಾ? ಹಾಕಿರ್ತಾರೆ. ಏ ಪಾಪ, ಎಲ್ಲ ಇದೆ ಅದು ಚಿಕ್ಕ ಬೆಂಕಿ ಯಾರೋ ಹಾಕಿರೋದು ಹೊಲಕ್ಕೆ. ತಲೆ ಹತ್ತಾಗ ಅಲೋ ಅಲೋ ಅಂತ. ಇನ್ನು ಪಾರಿವಾಳಗಳನ್ನ ನೋಡಿ ಮೈಂಡ್ ಎಲ್ಲ ಒಂಥರ ಫ್ರೆಶ್ ಅನ್ನಿಸ್ತು. ಹಾಗಾಗಿ ಮತ್ತೆ ಕೆಲಸ ಮಾಡೋಣ ಅಂತಂದೆ. ಮತ್ತೆ ಭತ್ತ ತುಂಬೋದು ಇದೆಲ್ಲ ಉಳಿದಿದೆ ತುಂಬ ಇನ್ನೂ. ಇವರು ನೆನ್ನೆನೇ ಆಗೋಗ್ಬಿಡ್ತಿತ್ತು. ಒಂದು 5 ಚೀಲ ಸ್ವಲ್ಪ ಶಾರ್ಟೇಜ್ ತೊಗೊಂಡು ಬಂದಿದ್ದಾರೆ. ಹಾಗಾಗಿ ಮತ್ತೆ ಉಳ್ಕೋತು. ಇನ್ನೂ ಒಂದು 5 ಚೀಲ ಏನೋ ಆಗೋಷ್ಟು ಉಳ್ಕೊಂಬಿಟ್ಟಿದೆ. ಒಂದು 2 ಚೀಲ ಹೇಗೇಗೋ ಅಡ್ಜಸ್ಟ್ ಮಾಡಿದ್ವಿ. ಇನ್ನೂ ಒಂದು 3-4 ಚೀಲ ಆಗೋಷ್ಟು ಮತ್ತೆ ನಾಳೆಗೆ ಉಳಿದಿದೆ. ಅದೇ ಒಂದು ಸ್ವಲ್ಪ ಬೇಜಾರಾಗ್ತಿರೋದು. ಎಷ್ಟು ಮಾಡಿದ್ರು ಎಷ್ಟು ತುಂಬಿದ್ರೂ ಭತ್ತನೇ ಖಾಲಿ ಆಗ್ತಾಯಿಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನೂ ಒಂದು 4 ಚೀಲ ಇದೆ. ಮತ್ತು ಭತ್ತದ ಕೆಲಸನೇ ಇನ್ನೂ ಆಗುತ್ತೆ. ಇನ್ನು ಅಷ್ಟರೊಳಗೆಲ್ಲ ಫುಲ್ಲು ಕತ್ಲೆಯಾಗಿ ಹೋಗ್ಬಿಡ್ತು. ಹಾಗಾಗಿ ಇವರು ಎಲ್ಲ ಗುಡಿಸ್ತಾಯಿದ್ರು. ನಾನು ಹೋಗಿ ಹಸುದು ಹಾಲು ಕರ್ಕೊಂಡು ಕಾಫಿ ಮಾಡಿಕೊಂಡು ತಗೊಂಡು ಬಂದೆ. ಫುಲ್ಲು ಕತ್ಲೆನೇ ಆಗೋಗ್ಬಿಡ್ತು. ಇವಾಗ ಸ್ವಲ್ಪ ಬೇಗನೆ ಕತ್ಲೆ ಆಗುತ್ತೆ. ಟೈಮ್ ಆಗಿರಲ್ಲ, ಬಟ್ ಕತ್ಲೆ ಆಗೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವಂತೂ ಒಂದು 8 ಗಂಟೆವರೆಗೂ ಇವ್ರು ಅದೆಲ್ಲ ಫುಲ್ ಭತ್ತ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಅದೇನು ಟಾರ್ಪಲೆಲ್ಲ ಕೆಳಗಡೆ ಹಾಕಿದ್ವಲ್ವ, ಅದೆಲ್ಲ ಫುಲ್ ಇಲಿ ಎಲ್ಲ ಕಡ್ದಾಕ್ಬಿಟ್ಟಿದೆ. ಹಾಗಾಗಿ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಮಡಚಿ ಎತ್ತಿ ಇಟ್ಟು ನಾವು ಫುಲ್ಲು ಕೆಲಸ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬರೋ ಅಷ್ಟರೊಳಗಡೆನೇ ಎಲ್ಲ ಒಂದು 8:30-9 ಗಂಟೆ ಆಗೋಗ್ಬಿಡ್ತು. ಹಾಗಾಗಿ ಬಂದುಬಿಟ್ಟು ಅಡುಗೆ ಎಲ್ಲ ಮುಗಿಸ್ಕೊಂಡು ಮಲ್ಕೋಬೇಕಾದ್ರೆ ಎಲ್ಲ ಫುಲ್ಲು ಟೈಮಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಇವತ್ತು ಫುಲ್ ನೈಟ್ವರೆಗೂ ಹೊರಗಡೆನೇ ಕೆಲಸ ಆಗೋಯಿತು. ಇದು ಫ್ರೆಂಡ್ಸ್ ನಮ್ಮ ಇವತ್ತಿನ ವ್ಲಾಗ್. ಇವತ್ತಿನ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.